ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. 3 ದಿನ ಆಯಿತು, 4 ದಿನ ಆಯಿತು, 5 ದಿನ ಆಯಿತು. ಆದರೂ ಸಹ ತಮಿಳುನಾಡಿನಲ್ಲಿ TVKಗೆ ಸರ್ಕಾರ ರಚನೆಗೆ ರಾಜ್ಯಪಾಲರು, ಗವರ್ನರ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಂಬರ್ಗೆ ಮುಂದುವರೆದಿದೆ. ಈ ಕ್ಷಣದವರೆಗೆ, ಈ ವಿಡಿಯೋ ಮಾಡುವ ಕ್ಷಣದವರೆಗೆ 4ನೇ ಬಾರಿಗೆ TVK ಪಕ್ಷದ ಅಧ್ಯಕ್ಷ ಮತ್ತು ಎತ್ತರದ ನಾಯಕ ವಿಜಯ್ ರಾಜ್ಯಪಾಲರ ಬಳಿ 4ನೇ ಬಾರಿಗೆ ಹೋಗಿದ್ದಾರೆ. ಇನ್ನೊಂದು ಲಿಸ್ಟ್ ತಗೊಂಡು ಹೋಗಿದ್ದಾರೆ. ಸಂಪೂರ್ಣವಾಗಿ 120 MLAಗಳ ಸಿಗ್ನೇಚರ್ ಜೊತೆ ಹೋಗಿದ್ದಾರೆ. ಈಗಲಾದರೂ ಸಿಗುತ್ತಾ? ಮತ್ತು ಇಡೀ ದಿನ ಏನಾಯಿತು? ಇಡೀ ದಿನ VCK ಕಚೇರಿಯ ಮುಂದೆ ಇಡೀ ದೇಶದ ಮಾಧ್ಯಮಗಳು ಹೋಗಿ ನಿಂತಿದ್ವು. ಯಾಕಂದರೆ VCK ಪಕ್ಷ, ತಿರುಮಾವಳ್ಳವನ್ನವರ ಪಕ್ಷ ಒಂದಷ್ಟು ಷರತ್ತುಗಳನ್ನು ಹಾಕಿದೆ TVKಗೆ. ಅದು ಸಹ ಇರುವ ಇಬ್ಬರೇ MLAಗಳಿಗೆ. ಉಪಮುಖ್ಯಮಂತ್ರಿ ಕೇಳ್ತಾ ಇದೆ ಅನ್ನುವಂತಹ ಸುದ್ದಿಗಳೆಲ್ಲ ಕೇಳಿಬಂತು. ಸೊ ಏನಾಯಿತು ಇಡೀ ದಿನ ಮತ್ತು ಯಾಕೆ ಇನ್ನೂ ಸಹ TVK ವಿಜಯ್ಗೆ ಅಥವಾ ಜೋಸೆಫ್ ವಿಜಯ್ಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಆಗ್ತಾ ಇಲ್ಲ? ನಾಳೆ ಆದರೂ ಆಗುತ್ತಾ? ಇಲ್ಲಿಯವರೆಗೆ ಬಂದಿರುವಂತಹ ಒಂದು ಅಪ್ಡೇಟ್ ಏನು ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಮೇ 4ನೇ ತಾರೀಕು ತಮಿಳುನಾಡಿನ ರಿಸಲ್ಟ್ಸ್ ಬಂತು. ಉಳಿದ 4 ರಾಜ್ಯಗಳು, 3 ರಾಜ್ಯಗಳು, ಇನ್ನೊಂದು ಕೇಂದ್ರಾಡಳಿತ ಪ್ರದೇಶವಾದಂತಹ ಪುದುಚೇರಿಯ ಜೊತೆ ತಮಿಳುನಾಡಿನ ಫಲಿತಾಂಶಗಳು ಸಹ ಬಂದವು. ಅವತ್ತು ಸ್ಪಷ್ಟವಾಗಿ ಗೊತ್ತಾಯಿತು DMK ಅಧಿಕಾರ ಕಳ್ಕೊಂಡಿದೆ ಅಂತ. ಸೊ TVK ಅತಿ ದೊಡ್ಡ ಪಕ್ಷವಾಗಿ ಬಂತು, ಆದರೆ ಮೆಜಾರಿಟಿ ಮಾರ್ಕನ್ನು ಕ್ರಾಸ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. 10 ಸೀಟುಗಳು ಕಡಿಮೆ ಆಯಿತು. TMK 108ಕ್ಕೆ ಬಂತು. ಅದು 107 ಆಗುತ್ತೆ. ಯಾಕೆಂದರೆ ವಿಜಯ್ 2 ಕಡೆ ನಿಂತಿದ್ರು, 2 ಕಡೆ ಗೆದ್ದಿದ್ದಾರೆ. ಹಾಗಾಗಿ ಒಂದು ಕಡೆ ಬಿಟ್ಟು ಕೊಡಬೇಕಾಗುತ್ತೆ. 107 ಆಗುತ್ತೆ. ಸೊ ಮೆಜಾರಿಟಿ ಮಾರ್ಕು ಸಹ 117ಗೆ ಇಳಿಯುತ್ತೆ. ಅಲ್ಲಿಗೆ ಇನ್ನು 9 ಸೀಟು ಬೇಕಾಗಿತ್ತು. ಆರಂಭದಲ್ಲಿ ಕಾಂಗ್ರೆಸ್ನವರು 5 ಸೀಟು ಕೊಟ್ಟ ತಕ್ಷಣವೇ ಮೊದಲ ಬಾರಿಗೆ ರಾಜ್ಯಪಾಲರನ್ನು ಹೋಗಿ ಭೇಟಿ ಮಾಡಿದ್ರು. ನೋಡಿ, ನನ್ನ ಹತ್ರ 107 MLAಗಳಿದ್ದಾರೆ, ಪ್ಲಸ್ 5 ಜನ ಕಾಂಗ್ರೆಸ್ MLAಗಳ ಸಪೋರ್ಟ್ ಪತ್ರ ಇದೆ. ಉಳಿದಂತೆ ಕಮ್ಯುನಿಸ್ಟ್ ಪಕ್ಷಗಳು, VCK, ಇನ್ನೂ 1-2 ಪಕ್ಷಗಳು ನಮಗೆ ಸಪೋರ್ಟ್ ಮಾಡ್ತಾರೆ. ನಮಗೆ ಆರಾಮಾಗಿ ಪಾಸ್ ಆಗುತ್ತೆ. ನನಗೆ ಪ್ರಮಾಣ ವಚನ ಬೋಧಿಸಿ. ಅಷ್ಟು ಸುಲಭಕ್ಕಾಗ್ಬಿಡುತ್ತಾ BJP ಹತ್ರ ಸರ್ಕಾರ? ಸಾಧ್ಯ ಇಲ್ವಲ್ಲ, ಸಾಧ್ಯನೇ ಇಲ್ಲ. ರಾಜೇಂದ್ರ ಅರ್ಲೇಕರ್ ತಮಿಳುನಾಡಿನ ರಾಜ್ಯಪಾಲರು BJP ಹಿನ್ನೆಲೆಯವರು ಮತ್ತು RSS ಶಾಖಾ ಟ್ರೈನ್ಡ್ ಪರ್ಸನ್. ಹಾಗಾಗಿ ಅಷ್ಟು ಸುಲಭಕ್ಕೆಲ್ಲ ಬೇರೆ ಯಾರಿಗೂ ಕೊಡಲ್ಲ. ಅದೇ BJP ಆಗಿದ್ದಿದ್ರೆ ಅದಕ್ಕಿಂತ ಅರ್ಧ ಸೀಟ್ ಇದ್ದಿದ್ರು ಇಷ್ಟೊತ್ತಿಗೆ ಪ್ರಮಾಣ ವಚನನೂ ಆಗಿರೋದು. ಒಂದು 15 ದಿನ ಟೈಮು ಕೊಟ್ಟಿರೋರು. ನೀವು ಹಾರ್ಸ್ ಟ್ರೇಡಿಂಗ್ ಮಾಡಿ, ಕುದುರೆ ವ್ಯಾಪಾರ ಮಾಡಿ, ರೆಸಾರ್ಟ್ ರಾಜಕಾರಣ ಮಾಡಿ, ಆಪರೇಷನ್ ಕಮಲ ಮಾಡಿ, ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಕೂಲಾಗಿ ಮಾಡ್ಕೊಳ್ಳಿ, 15 ದಿನ ಟೈಮ್ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿರೋರು. ಯಾಕೆಂದರೆ ಈ 15 ದಿನ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂದರೆ, ಈ ಹಿಂದೆ ಕರ್ನಾಟಕದಲ್ಲಿ 2018ರಲ್ಲಿ ಯಡಿಯೂರಪ್ಪನವರಿಗೆ ಅದೇ ರೀತಿ 15 ದಿನಗಳ ಕಾಲಾವಕಾಶವನ್ನು ಇಲ್ಲಿನ ರಾಜ್ಯಪಾಲರು ಕೊಟ್ಟಿದ್ದರು. ಸಂಖ್ಯೆಗಳು ಇಲ್ಲದೇ ಹೋದರೂ ಸಹ 15 ದಿನದಲ್ಲಿ ನೀವು ವ್ಯಾಪಾರ ಎಲ್ಲ ಕುದುರಿಸ್ಕೊಂಡು ಫ್ಲೋರ್ ಆಫ್ ದಿ ಹೌಸಲ್ಲಿ, ಸದನದ ಒಳಗೆ ಮೆಜಾರಿಟಿ ಪ್ರೂವ್ ಮಾಡಿ ಅಂತ. ಹಾಗೆ ಮಾಡಿರೋರು ತಮಿಳುನಾಡಲ್ಲಿ. BJP ಏನಾದರೂ TVKಗಿಂತ ಅರ್ಧ ಸೀಟ್ ಪಡ್ಕೊಂಡಿದ್ರು ಸಹ, ಬಟ್ TVK 108 ಬಂದಿದ್ರು ಸಹ ನೋ, ಸಂವಿಧಾನಬದ್ಧವಾಗಿ ನಾನು ನಡ್ಕೊಳ್ತಿದ್ದೀನಿ ಅಂತ ಡೈಲಾಗ್ ಕೊಡ್ಕೊಂಡು ಓಡಾಡ್ತಿದ್ದಾರೆ ರಾಜ್ಯಪಾಲರು. ಒಂದು ಸಲ ಭೇಟಿ ಮಾಡಿದಾಗ ಇಲ್ಲ ಸಾಲದು, ನಿಮ್ಮದು ಕಾಂಗ್ರೆಸ್ ಮಾತ್ರ ಸೇರಿಸಿದ್ರೆ 112 ಮಾತ್ರ ಆಗುತ್ತೆ, ಎಲ್ಲಿದೆ 117 118, ವಾಪಸ್ ಹೋಗಿ. 2ನೇ ದಿನ ಕಮ್ಯುನಿಸ್ಟ್ ಪಕ್ಷದ ಇದು ಲೆಟರ್ ಸಮೇತ ಹೋಗಿ ನೋ ಆಗಲ್ಲ, ಇನ್ನೂ ಹೆಚ್ಚಿಗೆ ಬೇಕು, ಇದೆಲ್ಲ ಸೇರಿದ್ರು 114 ಆಗಲ್ಲ. 3ನೇ ಸಲ ಇಲ್ಲ, ನನಗೆ ಪೂರ್ತಿ ಸಂಖ್ಯೆ ಕೊಟ್ರೇನೆ. ಹಂಗಾಗಿ ಇವತ್ತು ಇಡೀ ದಿನ, ಆ್ಯಕ್ಚುಲಿ ಇವತ್ತು ಪ್ರಮಾಣ ವಚನ ಬೆಳಗ್ಗೆ 10 ಅಂತ ನಿನ್ನೆ ನಾನು ವಿಡಿಯೋ ಮಾಡಿದ್ದೆ, ಫಿಕ್ಸ್ ಆಗಿತ್ತು ನಿನ್ನೆ ರಾತ್ರಿ. ಬಟ್ ರಾಜ್ಯಪಾಲರು ತಮಗೇ ಮಾಡಿದ್ರು. ಬರಬೇಕಲ್ಲ ಇಲ್ಲಿಂದ ಅಮಿತ್ ಶಾ, ಮೋದಿ ಕಡೆಯಿಂದ ಗ್ರೀನ್ ಸಿಗ್ನಲ್, ಅದಿನ್ನೂ ಬಂದಿಲ್ಲ. ಅಷ್ಟೇ ಸಿಂಪಲ್ ಆಸ್ ದಟ್. ಗ್ರೀನ್ ಸಿಗ್ನಲ್ ಬಂದಿಲ್ಲ. ಸಂವಿಧಾನದ ರಕ್ಷಕರಾಗಿ ಕೆಲಸ ಮಾಡಬೇಕಾಗಿರುವಂತಹ ರಾಜ್ಯಪಾಲರು
ಕೇಂದ್ರ ಸರ್ಕಾರದ ಆಲೋಚನೆಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥದ್ದು. 2014 ನಂತರ ರಾಜ್ಯಪಾಲರು ಯಾವೆಲ್ಲ ರೀತಿಯಲ್ಲಿ BJPಯೇತರ ಸರ್ಕಾರಗಳಿಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ, ಎಷ್ಟೆಲ್ಲ ಹಿಂಸೆ ಮಾನಸಿಕವಾಗಿ ಕೊಟ್ಟಿದ್ದಾರೆ, ಆಡಳಿತಾತ್ಮಕವಾಗಿ ತೊಡಕಾಗಿದ್ದಾರೆ, ಎಲ್ಲವೂ ನಿಮಗೆ ಗೊತ್ತಿದೆ. ತಮಿಳುನಾಡಿನಲ್ಲಿ ಏನೇನು ಡ್ರಾಮಾ ನಡೆಯುತ್ತೆ ನಿಮಗೆ ಗೊತ್ತೇ ಇರುತ್ತೆ. ಸೊ ನಿನ್ನೆ ರಾತ್ರಿ ಆಲ್ಮೋಸ್ಟ್ ಫಿಕ್ಸ್ ಆಗಿದ್ದಂತಹದ್ದು ಪ್ರಮಾಣ ವಚನ ಇವತ್ತು ಬೆಳಗ್ಗೆ 10 ಅದು ಕ್ಲೋಸ್, ಅದು ಕ್ಯಾನ್ಸಲ್. ನನಗೆ ಪೂರ್ತಿ ಜನನ ತೋರಿಸ್ಬೇಕು ಅಂತ. ಬಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳ್ತಾ ಇದೆ, ಕರ್ನಾಟಕದ ಬೊಮ್ಮಾಯಿ ಅವರ ಕೇಸಲ್ಲಿ, SR ಬೊಮ್ಮಾಯಿ ಅವರ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಸ್ಪಷ್ಟವಾಗಿ, ತಲೆ ಎಣಿಸೋದು ರಾಜ್ಯಪಾಲರ ಕೊಠಡಿಯಲ್ಲ, ರಾಜಭವನದ ಕೊಠಡಿಯಲ್ಲ, ಸದನದ ಒಳಗಾಗಬೇಕು ಅಂತ. ಬಟ್ ಯಾರು ಕೇಳ್ತಾರೆ? BJP ಆಡಳಿತ ರೀ ಕೇಂದ್ರದಲ್ಲಿರೋದು, ನರೇಂದ್ರ ಮೋದಿ ಆಡಳಿತ. ಯಾವ ಸಂವಿಧಾನ, ಯಾವ ಸುಪ್ರೀಂ ಕೋರ್ಟ್, ಯಾವುದೂ ಇಲ್ಲ. ನಮಗೆ ಹೇಗೆ ಅನ್ಸಿದ್ರೆ ಹಾಗೆ. ಬೆಳಗ್ಗೆ 5:15 ಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಇಲ್ಲದೆ ಇರೋಂಥ ನಂಬರ್ಗಳಿಗೆ ನಾವು ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ಗೆ ಪ್ರಮಾಣ ವಚನ ಕೊಡಿಸ್ತೀವಿ. ಆದರೆ ಇಷ್ಟು ಸಂಖ್ಯೆಗಳಿದ್ರೂ ಸಹ, ಹೊರ ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಿದ್ರು ಸಹ ಇವರಿಗೆ ಸಂಖ್ಯೆಗಳು ಬರುತ್ತೆ ಅಂತ TVKಗೆ ನಾವು ಕೊಡಲ್ಲ. ಅದೇ TVK BJP ಜೊತೆ ಹೋಗಿದ್ದಿದ್ರೆ ಒಂದು ಕ್ಷಣಕ್ಕಾಗಿರೋದು. ಹಾಗಾಗಿ ಇವತ್ತು ಪೆಂಡಿಂಗ್ ಬಿತ್ತು. ಸೊ ವಿಜಯ್ಗೆ ಅನಿವಾರ್ಯತೆ ಆಗೋಯ್ತು, ಪೂರ್ತಿ ಸಿಗ್ನೇಚರ್ಗಳು ಬೇಕೇ ಬೇಕು. ಅಟ್ಲೀಸ್ಟ್ 117 ಸಿಗ್ನೇಚರ್ ಇದ್ದರೆ ಮಾತ್ರನೇ ರಾಜ್ಯಪಾಲರ ಹತ್ರ ಹೋಗೋಕೆ ಸಾಧ್ಯ ಆಗೋದು, ಇಲ್ಲದೆ ಹೋದರೆ ವೇಸ್ಟ್ ಆಗತ್ತೆ ಮತ್ತೆ ಅಂತ ಬೆಳಗ್ಗೆಯಿಂದ ಪಾಪ ವಿಜಯ್ ಆ ಕಡೆ ಕಮ್ಯುನಿಸ್ಟ್ ಕಚೇರಿಗೆ ಹೋಗಿ ಅವರಿಂದ ಪತ್ರ ಪಡ್ಕೊಂಡು, ಆನಂತರ ಸಂಜೆ ಹೊತ್ತಿಗೆ ಈ VCK ವಿಡುದಲೈ ಚಿರತೆಗಳ ಕಕ್ಷಿ ಅನ್ನುವಂಥ ತಿರುಮಾವಳ್ಳವನವರ ದಲಿತ್ ಬೇಸ್ಡ್ ಪಾರ್ಟಿ ಏನಿದೆ ಅವ್ರ ಹತ್ರ ನೆಗೋಷಿಯೇಷನ್ಸ್ ಕೂತ್ಕೊಂಡ್ರು. ತಿರುಮಾವಳ್ಳವನವ್ರಿಗೆ ಗೊತ್ತಿತ್ತು ಇದು ಸುವರ್ಣ ಅವಕಾಶ ನಮಗೆ ಬಳಸ್ಕೊಳ್ಬೇಕು ಅಂತ. ಅವರು ಷರತ್ತಿನ ಮೇಲೆ ಷರತ್ತು ಹಾಕಿದ್ರು. ಇರೋದು 2 ಸೀಟು, 2 MLA. ಬಟ್ ನನಗೆ ನನ್ನ ಪಕ್ಷಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು, ಮತ್ತು ನೀವು ರಾಜೀನಾಮೆ ಕೊಡ್ತೀರಲ್ಲ, ನೀವು ರಾಜೀನಾಮೆ ಕೊಟ್ಟ ಕ್ಷೇತ್ರದಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿಯನ್ನು ನಿಲ್ಲಿಸಬಾರ್ದು, ನನ್ನ ಪಕ್ಷದ ಅಭ್ಯರ್ಥಿಯನ್ನು ನಿಲ್ಲಿಸ್ತೀನಿ, ನನಗೆ 3ನೇ MLA ಬೇಕು. ಇಂತಹ ಷರತ್ತುಗಳನ್ನು ಹಾಕಿದ್ರು. ಅದು ಹಿಂದೆ ಮುಂದೆ ಏನಾಯ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾವುದು ಒಪ್ಪಂದ ಏನಾಯ್ತು ಅದನ್ನು ಬಹಿರಂಗಪಡಿಸಿಲ್ಲ. ಕೊನೆಗೂ ಸಹ ಅನ್ಕಂಡೀಷನಲ್ ಸಪೋರ್ಟು, ಯಾವುದೇ ಷರತ್ತಿಲ್ಲದೆ ಬೇಷರತ್ತು ಸಪೋರ್ಟು, ಒಂದು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅಂತ ಮೀಡಿಯಾ ಮುಂದೆ ಹೇಳ್ಕೊಂಡಿದ್ದಾರೆ. VCK ಮತ್ತು TVK ಇಬ್ಬರು ಹೇಳ್ಕೊಂಡಿದ್ದಾರೆ, ಪತ್ರವನ್ನು ಸಹ ತೋರಿಸಿದ್ದಾರೆ. ಸೊ ಅಲ್ಲಿಗೆ ಎಲ್ಲರ ಕಡೆಯಿಂದಲೂ ಸಹ ಪತ್ರಗಳು ಕಲೆಕ್ಟ್ ಆಗೋಯ್ತು. TVK 107, ಕಾಂಗ್ರೆಸ್ 5, VCK 2, CPI 2, CPIM 2, IUML 2. ಅಲ್ಲಿಗೆ 180 ಸಂಖ್ಯೆಯನ್ನು TVK ವಿಜಯ್ ಪಡ್ಕೊಳ್ಳೋದಕ್ಕೆ ಆನ್ ರೆಕಾರ್ಡ್ ಪತ್ರಗಳ ಮೂಲಕ, ಸಹಿಗಳ ಮೂಲಕ ಪಡ್ಕೊಳ್ಳೋದಲ್ಲಿ ಸಫಲ ಆಗಿದ್ದಾರೆ. 4ನೇ ಬಾರಿಗೆ ಈಗ ನಾನು ಈ ಸುದ್ದಿ ಮಾಡುವ ಹೊತ್ತಿಗೆ ರಾಜ್ಯಪಾಲರ ಬಾಗಿಲಲ್ಲಿ ನಿಂತಿದ್ದಾರೆ. ರಾಜಭವನದ ಹೆಸರನ್ನು ಸಹ ಮಿಸ್ಟರ್ ನರೇಂದ್ರ ಮೋದಿ ಸರ್ಕಾರ ಬದಲಾಯಿಸಿದೆ, ಲೋಕಭವನ್ ಅಂತೆ ಅದು. ಸೊ ಲೋಕಭವನದ ಬಾಗಿಲಿಗೆ ರೀಚ್ ಆಗಿದ್ದಾರೆ ಅನ್ನುವಂಥ ಸುದ್ದಿ ಬರುತ್ತಿರಬೇಕಾದ್ರೆ ನಾನು ಸ್ಟುಡಿಯೋಗೆ ಬಂದು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತಾದರೂ ಸಹ 120 ಸಂಖ್ಯೆಗಳು ಬಂದ ನಂತರವಾದರೂ ಸಹ ವಿಜಯ್ಗೆ ಪ್ರಮಾಣ ವಚನ ಸ್ವೀಕಾರ ಸಾಧ್ಯ ಆಗುತ್ತಾ ಕಾದು ನೋಡಬೇಕಿದೆ. ಆದರೆ ಯಾವಾಗ ಆಗುತ್ತೆ, ನಾಳೆನೇ ಆಗುತ್ತಾ, ಅಥವಾ ಅದಕ್ಕೂ ಸಹ ರಾಜ್ಯಪಾಲರು ಇರಿ ನೋಡೋಣ, ನಾಡಿದ್ದು ನೋಡೋಣ, ನಾನು ಬಿಸಿ ಇದ್ದೀನಿ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಏನಾದರೂ ಹೇಳ್ತಾರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ರಾತ್ರಿ ಒಂದಷ್ಟು ನಿರ್ಧಾರಗಳು ಹೊರಗಡೆ ಬರ್ಬೋದು. ಸೋಕಾಲ್ಡ್ ಲೋಕಭವನದಿಂದ, ರಾಜಭವನ ಈಗ ಲೋಕಭವನ, ಅಲ್ಲಿಂದ ನಿರ್ಧಾರ ಹೊರ ಬರಬಹುದು ಯಾವಾಗ ಪ್ರಮಾಣ ವಚನ ಅಂತ. ಬಟ್ ಈ ದೊಂಬರಾಟದ ರೀತಿಯಾದಂತಹ ಆಟ ನಡೀತಿದೆಯಲ್ಲ 4-5 ದಿನಗಳಿಂದ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ರಾಜ್ಯಪಾಲರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಕಳೆದ 12 ವರ್ಷಗಳಿಂದ ಸಹ ಸಿಕ್ಕಾಬಿಟ್ಟೆ ಮೀರ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಲ್ಲೂ ಸಹ, ಯಾವುದೇ ರಾಜ್ಯ ತಗೊಳ್ಳಿ, ಎಲ್ಲೆಲ್ಲ BJPಯೇತರ ಸರ್ಕಾರ ಇದೆಯೋ ಅಲ್ಲೆಲ್ಲವೂ ಸಹ ರಾಜ್ಯಪಾಲರು ಆಡಿದ್ದೇ ಆಟ. ಸದನದಲ್ಲೂ ಭಾಷಣ ಮಾಡಲ್ಲ, ಫೈಲ್ಗಳು ಕಳಿಸಿದ್ರೆ ಸೈನ್ ಹಾಕಲ್ಲ, ಯಾವುದೇ ಯೋಜನೆಗಳಂತಂದರೆ ಅಡ್ಡಗಾಲ ಹಾಕ್ತಾರೆ, ಏನೇನೋ ಮಾಡ್ತಾರೆ. ಯಾವುದು ಅವರ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಸ್ಪಷ್ಟವಾಗಿದ್ದರೂ ಸಹ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವರ ಜವಾಬ್ದಾರಿ ಏನಿದ್ರು ಸರ್ಕಾರಕ್ಕೆ ಸ್ಪಂದಿಸಬೇಕು ಮತ್ತು
ಕಾನ್ಸ್ಟಿಟ್ಯೂಷನ್ ಫಾಲೋ ಆಗ್ತಿದೆಯಾ, ಸಂವಿಧಾನವನ್ನು ನೀವು ಅನುಸರಿಸ್ಕೊಂಡು ಹೋಗ್ತಿದ್ದೀರಾ, ಅದನ್ನು ನೋಡೋದು ಮಾತ್ರನೇ ರಾಜ್ಯಪಾಲರ ಕೆಲಸ ಮತ್ತು ಜವಾಬ್ದಾರಿ. ಯಾವ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗಿ ಬಂದು ಸದನದ ಒಳಗಡೆ ಪಾಸ್ ಮಾಡ್ತಾರೋ ಬಿಲ್ಲು, ಕ್ಯಾಬಿನೆಟ್ಟಲ್ಲಿ ಪಾಸ್ ಆಗಿರುತ್ತೋ, ಸದನದಲ್ಲಿ ಪಾಸ್ ಆಗಿರುತ್ತೋ, ಇಷ್ಟೆಲ್ಲ ಆದ ನಂತರ ರಾಜ್ಯಪಾಲರಿಗೆ ಹೋದ್ಮೇಲೆ ಅಲ್ಲಿ ಕೊಕ್ಕಿ ಹಾಕೋದಿದೆಯಲ್ಲ, ಅದು ಸಂವಿಧಾನ ವಿರೋಧಿ ಕೃತ್ಯ. ಅಂತಹ ಕೃತ್ಯಗಳನ್ನು ಈ ರಾಜ್ಯಪಾಲರುಗಳು ಎಲ್ಲ ರಾಜ್ಯಗಳಲ್ಲೂ ಎಲ್ಲೆಲ್ಲ BJP ಯೇತರ ಸರ್ಕಾರ ಇದೆಯೋ, ಅದು ದೆಹಲಿಯ ಆಮ್ ಆದ್ಮಿ ಪಕ್ಷ ಇರಬಹುದು, ಪಂಜಾಬಿನ ಆಮ್ ಆದ್ಮಿ ಪಕ್ಷ ಸರ್ಕಾರ ಇರಬಹುದು, ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಇರಬಹುದು, ಈಗ ಕೇರಳದಲ್ಲಿ ಕಮ್ಯುನಿಸ್ಟ್ ಇಷ್ಟು ದಿನ ಇದ್ದಂತಹ ಆ ಸರ್ಕಾರಕ್ಕಿರಬಹುದು, ಈಗ ಬರ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕಿರಬಹುದು, ಇದಕ್ಕೆ ವೆಸ್ಟ್ ಬೆಂಗಾಲ್ನ TMC ಸರ್ಕಾರ, ಎಲ್ಲ ಕಡೆಯೂ ಸಹ ರಾಜ್ಯಪಾಲರು ಇದನ್ನೇ ಮಾಡ್ತಿರೋದು. ತೊಡಕು. ಸೊ ಇಷ್ಟೊತ್ತಿಗೆ ಇನ್ನೂ ಏನು ಹೊರಗಡೆ ಬಿದ್ದಿಲ್ಲ. ನಾಳೆ ಇರುವ ಎಲ್ಲ ಸಾಧ್ಯತೆಗಳು ಇದೆ. ನಿನ್ನೆ ಹೇಳಿಬಿಟ್ಟೆ, ಇವತ್ತು ಆಗಿರಲಿಲ್ಲ, ನಾಳೆ ನೋಡಬೇಕು ರಾಜ್ಯಪಾಲರು ಇವತ್ತು ರಾತ್ರಿಗೆ ಆ ಲೋಕಭವನದ ಕಚೇರಿಯಿಂದ ಎಂತಹ ಸುದ್ದಿ ಹೊರಗಡೆ ಬರುತ್ತೆ ಅಂತ. ಸೊ ಇದಿಷ್ಟು ತಮಿಳುನಾಡಿನಲ್ಲಿ ಈಗ ಆಗ್ತಿರುವಂತಹ ಬೆಳವಣಿಗೆಗಳು. 4ನೇ ಬಾರಿಗೆ TVK ವಿಜಯ್, ಜೋಸೆಫ್ ವಿಜಯ್ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡೋದಕ್ಕೆ 120 ಜನರ ಅಫಿಷಿಯಲ್ ಸಪೋರ್ಟ್ ಲೆಟರ್ ಸಮೇತ ಹೋಗಿದ್ದಾರೆ. ಈಗಲಾದರೂ ಅವರಿಗೆ ಪ್ರಮಾಣ ವಚನ ಅನ್ನೋದನ್ನು ರಾಜ್ಯಪಾಲರು ಬೋಧಿಸ್ತಾರ ಇಲ್ಲವಾ, ಕಾದು ನೋಡೋಣ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.